ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಈಗ ತಾನೇ ಜಸ್ಟ್ ಎದ್ದಿದ್ದೀನಿ ಬೆಳಗ್ಗೆನೇ. ಸೊ ಈಗ ಟೈಮ್ ಬಂದು 2:53 ಆಗಿದೆ. ಏನಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಹೇಳಿದ್ರೆ, ಇವತ್ತೊಂದು ಮೇಕಪ್ ಆರ್ಡರ್ ಇದೆ. ಸೊ ಅದರಿಂದ ಬೆಳಗ್ಗೆನೇ ಎದ್ದಿದ್ದೀನಿ. ಏಕೆಂದರೆ ನಾನು 5:30 ಎಲ್ಲ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಇದು ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆನೇ ಸ್ಟಾರ್ಟ್ ಆಗಬೇಕು ಅಂದರೆ ನಾನು ಅವ್ರ ಲೊಕೇಶನ್ಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 30 ಮಿನಿಟ್ಸ್ ಏನೋ ತೋರಿಸ್ತಾ ಇದೆ ಲೊಕೇಶನಲ್ಲಿ. ಸೊ ಅದರಿಂದ ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಸೊ ಇಷ್ಟು ಬೇಗ ಇದ್ರೇ ಬೇಗ ಕೆಲಸ ಆಗೋದು. ಯಾಕಂದರೆ ಮಗು ಇರೋದ್ರಿಂದ ಅವನಿಗೂ ಫೀಡ್ ಮಾಡಿ ಎಲ್ಲ ಹೋಗ್ಬೇಕಲ್ಲ. ಸೊ ಅದರಿಂದ ಮುಂಚೆ ಎಲ್ಲ ಅಂತಂದರೆ ಒಂದು 5 o'clock ಮನೆ ಬಿಡಬೇಕು ಅಂದರೆ ಒಂದು 4 o'clock 4:30 ಹಂಗೆ ಎದ್ದೇಳ್ತಿದ್ದೆ. ಯಾಕೆಂದರೆ ಪಟ್ಟಂತ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಹೊರಟೋಗ್ಬಿಡ್ತಿದ್ದೆ. ಬಟ್ ಇವಾಗ ಹಂಗೆ ಆಗಲ್ಲ. ನಾನು ಎದ್ದೇಳೋದು ಒಂದು ಟೈಮ್ ಆದರೆ ರೆಡಿ ಆಗೋದು ಒಂದು ಟೈಮ್ ಆಗುತ್ತೆ. ನಾನು ಈಗ ತಾನೇ ಜಸ್ಟ್ ಎದ್ದೆ, ಆಗಲೇ ಮಗು ಎದ್ಬಿಟ್ಟ ನೋಡಿ. ಚಿಕ್ಕ ಮಕ್ಳಿದ್ರೇ ಹಿಂಗೆ ಅಲ್ವಾ, ನಮ್ಮ ಕೈಲಿ ಏನಿರಲ್ಲ. ಅವರು ಮಲಗಿದಾಗ ನಮ್ಮ ಕೆಲಸ ಮಾಡ್ಕೊಳ್ಬೇಕಷ್ಟೇ. ಸೊ ಇವಾಗ ಇವನ್ನ ಮಲಗಿಸ್ಬಿಟ್ಟು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬಂದ್ಬಿಡ್ತೀನಿ. ಸ್ನಾನ ಮಾಡ್ಕೊಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ತಾನೇ ಜಸ್ಟ್ ಸ್ನಾನ ಆಯಿತು. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಅಮ್ಮ ಕೂಡ ಇದ್ದರು. ನಾನು ಸ್ನಾನ ಆದಮೇಲೆ ಮಗು ಎದ್ಬಿಟ್ಟು ಅವನ್ನ ಸಮಾಧಾನ ಮಾಡಿ ಅವನು ಫೀಡ್ ಮಾಡಿ ಅವನನ್ನು ಮಲಗಿಸಿ ಅದಾದಮೇಲೆ ರೆಡಿಯಾಗಿ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಅಮ್ಮನೇ ಎದ್ದಿದ್ರು, ಆನಂದನೇ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದ. ಸೊ ಇವಾಗೆಲ್ಲ ಕೆಲಸ ಮುಗೀತು. ಅಂದರೆ ಕೆಲಸ ಅಂತೇಳಿದ್ರೆ ನನ್ನ ಪ್ಯಾಕಿಂಗು ಇದು ಎಲ್ಲ ರೆಡಿ ಇತ್ತು. ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಡೋದು ಒಂದೇ ಬ್ಯಾಲೆನ್ಸ್ ಇರೋದು. ರೆಡಿ ಎಲ್ಲ ಆಗಾಯಿತು. 4:40 ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನನ್ನ ಫ್ರೆಂಡು 7 o'clockಗೆಲ್ಲ ರೆಡಿ ಇರಬೇಕಂತ ಹೇಳಿದ್ದಾಳೆ. ಸೊ ಅದರಿಂದ ಇಲ್ಲಿಂದ ನಂಗೆ ಆಲ್ಮೋಸ್ಟ್ ½ hour ತೋರಿಸ್ತಿದೆ ಹೋಗೋದಕ್ಕೆ. ಸೊ 4:50 ಬಿಟ್ಟರೆ ಕರೆಕ್ಟಾಗಿ ನಾವು 5:30 ಇರ್ತೀನಿ. ಅವಳು 7 o'clock ರೆಡಿ ಇರ್ತಾಳೆ. ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಇಲ್ಲಿ ಸಾಹೇಬ್ರು ಹೆಂಗೆ ಮನ್ಗೋರೆ ಅಂತ. ಅವ್ರೇನು ಗೊತ್ತಾ, ಹುಂಗಿ ಅಂತ ತೊಳೆದು ನನ್ನ ವಾಯ್ಸ್ ಕೇಳ್ಸಂಗಿಲ್ಲ ಅವನ ಹತ್ರ ಅಂದ್ಕೊಳ್ಳಿ. ಹೋಗೋಕ್ಕೂ ಮುಂಚೆ ಇನ್ನೊಂದ್ಸಲಿ ಫೀಡ್ ಮಾಡಿ ಹೋಗ್ಬಿಟ್ರೆ ನೋಡೋಣ ಹೆಂಗಿರ್ತಾನೆ ಅಂತ. ಫಸ್ಟ್ ಟೈಮು ಅವ್ನು ಹುಟ್ಟಿದ ಮೇಲಿಗೆ ಫಸ್ಟ್ ಔಟ್ಸೈಡ್ ಹೋಗ್ತಾ ಇರೋದು. ಹೇಗಿರ್ತಾನೆ ನೋಡಬೇಕು. ಕಾಫಿ ಕುಡಿತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಕರೆಕ್ಟಾಗಿ 5:30 ಅಲ್ಲಿದ್ದರೆ ಅಲ್ಲಿ ಸ್ಟಾರ್ಟ್ ಮಾಡಬೇಕು ನಾನು 5:30. ಯಾಕೆಂದರೆ 7 ಗಂಟೆಗೆಲ್ಲ ರೆಡಿ ಇರಬೇಕಂತೆ. ಜರ್ಕಿನ್ ಒಂದು ಎತ್ಕೊಬಿಡಪ್ಪ. ಜರ್ಕಿನ್ ಅದಂದ್ರೆ ಫುಲ್ ಕವರ್ ಆಗುತ್ತಲ್ಲ. ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ. ಹೆಂಗೋ ಫಸ್ಟ್ ಆರ್ಡ್ರ್ ನನಗೆ ಶಿವರಾತ್ರಿ ಹಬ್ಬದ ದಿನವೇ ಸಿಕ್ಕಿದೆ. ಅದೊಂಥರ ಖುಷಿ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ಕೊಂಡ್ವಿ. ಬಟ್ ಆದರೆ ಇಲ್ಲಿದ್ದಾರಲ್ಲ ಸಾಹೇಬರು, ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ನನಗೆ ಕೆಲಸಕ್ಕೆ ಇದಾಗಿಬಿಡುತ್ತೆ. ಸೊ ಅದರಿಂದ ಇವಾಗ ಹಂಗೆ ಡೈರೆಕ್ಟಾಗಿ ಕೆಲ್ಸಕ್ಕೆ ಹೋಗಬೇಕು. ನಮ್ಮ ಮನೆ ಹತ್ರ ಅಂತೂ ಶಿವರಾತ್ರಿ ಹಬ್ಬ ಸಖತ್ತಾಗಿ ಆಚರಣೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಡೆಕೋರೇಷನ್ಸ್ ಎಲ್ಲ ಮನೆಯಿಂದ ಹೊರಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೂ ಕೂಡ ಹೆಂಗೆ ಅರೇಂಜ್ ಮಾಡಿದ್ದಾರೆ ಅಂತ. ಆಮೇಲೆ ವರ್ಕೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ಬಂದು ಇನ್ನೊಂದ್ಸಲಿ ಆಮೇಲೆ ಹೋಗ್ತೀನಿ. ಮಗುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡೋಣ ಅಲ್ಲಿಂದ ವರ್ಕ್ ಮುಗಿಸ್ಕೊಂಡು ಬಂದಮೇಲೆ ಹೆಂಗಿರುತ್ತೆ ಸಿಚುವೇಶನ್ ಅಂತ. ಏಕೆಂದರೆ ಲೆಕ್ಕಕ್ಕಿಂತ 3 months ಅಷ್ಟೇ ಅಲ್ಲ ಆಗಿರೋದು. ಸೊ ಬಾಡಿನೂ ಸಪೋರ್ಟ್ ಮಾಡಬೇಕು. ಅಂದರೆ ನನ್ನ ಬಾಡಿ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಎಷ್ಟು ದೂರ ಇದ್ದರೂ ವರ್ಕ್ ಮಾಡ್ಬೋದು ಅನ್ನೋ ಹೋಪ್ ಇದೆ. ಮತ್ತು ನನ್ನನ್ನು ಮಾತ್ರ ಅಲ್ವಲ್ಲ, ಇವಾಗ ಮಗುನೂ ಕೇರ್ ಮಾಡಬೇಕು. ಸೊ ಅದರಿಂದ ನೋಡೋಣ, ಹೋಪ್ ಎಲ್ಲ ಚೆನ್ನಾಗಾಗಲಿ, ಅಲ್ಲೂ ಸ್ಯಾಟಿಸ್ಫೈ ಆಗಲಿ, ನನಗೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹೆಂಗೆ ಅಂದರೆ ಯಾವುದೇ ಆರ್ಡ್ರಿಗೆ ಹೋಗ್ಬೇಕಂದ್ರೂ ಫಸ್ಟ್ ಮನೇಲಿ ಪೂಜೆ ಹಾಕ್ಬಿಡ್ಬೇಕು. ಮನೇಲಿ ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡಿ ಹೊರಡ್ತಾ ಇದ್ದೆ. ಬಟ್ ಇವಾಗ ಅಮ್ಮ ಇರೋದ್ರಿಂದ ಎಲ್ಲ ಕೆಲಸ ಅಮ್ಮನೇ ಮಾಡ್ಕೊಂಬಿಟ್ಟಿರ್ತಾರೆ. ನಂದೇನು ಕೆಲಸ ಇರೋಲ್ಲ. ಇನ್ನೊಂದು ಶಿವರಾತ್ರಿ ಹಬ್ಬ ಬೇರೆ, ಪೂಜೆ ಮಾಡಿದ್ರೆ ಹಂಗೆ ಹೋದರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ಅಮ್ಮನೂ ಕೂಡ ಬೇಗನೆ ಎದ್ಬಿಟ್ಟಿದ್ರು. ಅಮ್ಮ ಬೇಗ ಎದ್ದು ಅವರು ಪೂಜೆ ಎಲ್ಲ ಮುಗಿಸ್ಬಿಟ್ರು. ಆಲ್ಮೋಸ್ಟ್ ನಾನು ಹೋಗೋಷ್ಟರಲ್ಲಿ ಅಭಿಷೇಕ ಇದು ಎಲ್ಲ ಮುಗಿಸಿ ರೆಡಿ ಆದರು. ಆನಂದನೂ ಬೇಗ ಎದ್ಬಿಟ್ಟ. ಹೆಂಗೋ ಎಲ್ಲ ಚೆನ್ನಾಗಾದರೆ ಸಾಕಪ್ಪ. ಅಂದರೆ ಪಾಪು ಹುಟ್ಟಿದ್ಮೇಲೆ ಇದೇ ಫಸ್ಟ್ ಆರ್ಡ್ರು ನಾನು ಹೊರಗಡೆಗೆ ಅಂತ ಹೋಗ್ತಾ ಇರೋದು. ಹೋಪ್ ಚೆನ್ನಾಗಾಗಲಿ ಅಂತ. ಆನಂದನಿಗಂತೂ ಫುಲ್ಲು ಟೆನ್ಷನ್ನು. ಏನು ಚಿಕ್ಕ ಮಗು ಬೇರೆ ಹೆಂಗಪ್ಪ ಇರ್ತಾನೆ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊತಾಯಿದ್ರು.
ಆನಂದ ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ. ಬಟ್ ಆದರೆ ಅಮ್ಮ ಅಂದು, ಇಲ್ಲ ನಾನು ನೋಡ್ಕೊತೀನಿ, ನೀನು ಭಯ ಪಡ್ಕೊಬೇಡ, ಹುಷಾರಾಗಿ ಹೋಗ್ಬಿಟ್ಟು ಬಾ, ಫಸ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಬಾ, ಪರವಾಗಿಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ಬಟ್ ಏನಂದರೆ ಅಮ್ಮನಿಗೂ ಬೇಜಾರು, ಎಲ್ಲ ಮನೇಲೂ ಎಷ್ಟು ರೆಸ್ಟ್ ಮಾಡಿ ಎಲ್ಲರೂ 6 ತಿಂಗಳು 9 ತಿಂಗಳೆಲ್ಲ ಎಷ್ಟು ಇದಾಗಿರ್ತಾರೆ, ನಿನಗೆ ಹಣೆ ಬರ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಎಲ್ಲದಕ್ಕೂ ಸಿಚುವೇಶನ್ ಒಂದೇ ಥರ ಇರುತ್ತಾ. ಇರಲಿ ಪರವಾಗಿಲ್ಲ. ಆಮೇಲೆ ಅಮ್ಮ ಹೇಗೆ ಪೂಜೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಹತ್ತಿದೊಳ ಅಷ್ಟರಲ್ಲಿ ನಾವು ಹೋಗ್ಬಿಡೋಣ ಬಾ, ಆಮೇಲೆ ಸುಮ್ಮನೆ ಇದು ಮಾಡ್ತಾನೆ. ಪೂಜೆ ಮಾಡಿರಂಗೈತಮ್ಮ. ಹೊರಡೋಣ. ಪರವಾಗಿಲ್ಲ ಆನಂದ, ಇವಾಗ ಟ್ರಾಫಿಕ್ ಇಲ್ವಲ್ಲ, ಕರೆಕ್ಟಾಗಿ 5:15 ಒಳಗಡೆ ರೀಚ್ ಆಗಿರ್ತೀವಿ ಅಲ್ಲಿ. ನಮ್ಮ ಮನೇಲಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಗೊತ್ತಾ, ನನಗಂತೂ ತುಂಬ ಖುಷಿಯಾಗುತ್ತೆ. ಅಮ್ಮ ಮನೇಲೂ ಅಷ್ಟೇ ಎಷ್ಟೊಂದು ವಿಗ್ರಹಗಳಿದೆ, ಇಲ್ಲೂ ಅಷ್ಟೇ ಅಮ್ಮ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ. ಈಗ ರೀಸೆಂಟಾಗಿ ವರ್ಷಿ ದೇವಸ್ಥಾನಕ್ಕೆ ಹೋಗಿದ್ಲು, ಅಂದರೆ ಮುರುಗನ್ ದೇವಸ್ಥಾನ, ಅದು ಯಾವುದೋ ಹೆಸರು ಹೇಳಿದ್ರು, ಅದು ನೆನಪಾಗ್ತಿಲ್ಲ ನನಗೆ. ಸೊ ಆ ದೇವಸ್ಥಾನಕ್ಕೆ ಹೋಗಿದಾಗ ಇದು ಸ್ಫಟಿಕಲಿಂಗ ಅಂತೇಳಿ ತೊಗೊಂಬಂದಿದ್ಲು ನನ್ನ ತಂಗಿ. ಸೊ ಅಮ್ಮನಿಗೆ ಈ ಥರ ವಿಗ್ರಹಗಳು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಒಂದು ಸ್ಫಟಿಕಲಿಂಗ ತೊಗೊಂಬ ಅಂತ ವರ್ಷಿಗೆ ಹೇಳಿದರು. ಸೊ ಅದರಿಂದ ಬರಬೇಕಾದ್ರೆ ಅವಳು ಇದು ಸ್ಫಟಿಕಲಿಂಗ ಮತ್ತು ಮಕ್ಕಳಿಗೆಲ್ಲ ಆಟ ಸಾಮಾನು ಅದೆಲ್ಲ ತೊಗೊಂಬಂದಿದ್ಲು. ಇದೊಂಥರ ಚೆನ್ನಾಗಿದೆ ಅಲ್ವಾ ಸ್ಫಟಿಕಲಿಂಗ, ಒಂಥರ ಕ್ಯೂಟಾಗಿದೆ ಇಷ್ಟು. ಮತ್ತು ಎಲ್ಲರೂ ಹೇಳ್ತಾರೆ ಯಾವುದೇ ವಿಗ್ರಹಗಳೇ ಆಗಲಿ ಅಂಗೈಯಲ್ಲಿ ಮುಚ್ಚೋ ಅಷ್ಟು ಮಾತ್ರ ಇರಬೇಕು ಅಂತ ಹೇಳ್ತಾರೆ. ಸೊ ಯಾರ್ಯಾರು ಇದನ್ನು ನಂಬ್ತೀರಾ ಕಮೆಂಟ್ ಮಾಡಿ. ಮತ್ತು ಅಂಗೈಗಿಂತ ದೊಡ್ಡದಾಗಿದ್ದರೆ ಏನಾಗುತ್ತೆ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನಡೆ ಹೊರಡೋಣ. ಆಲ್ಮೋಸ್ಟ್ 3 ತಿಂಗಳಾದ್ಮೇಲೆ ಹಾಂ ವೈಟ್ದು. ಹಾಂ ಅದೇ ಹೆಲ್ಮೆಟ್ಟು ಅಮ್ಮ, ಹೆಲ್ಮೆಟ್ ಎತ್ಕೊಬೇಕು. ನೋಡು ಲೂಸ್ ಆಗಿಬಿಟ್ಟೈತೆ. ಅವಾಗ ಡೆಲಿವರಿ ಟೈಮಲ್ಲಿ ಇದೇ ತೋರ್ತಿರ್ಲಿಲ್ಲ ಕಾಲು. ಹೆಲ್ಮೆಟ್ ಎತ್ಕೊಳ್ಳಿ, ಹೆಲ್ಮೆಟ್ ಎತ್ಕೊಬರ್ತೀನಿ. ಇಸ್ಕೊಬರ್ತೇನೆ ನಿಮಗೆ. ಹಾಂ ತೊಗೊಂಡಿದ್ದೇನೆ, ಕೈಲೈತಿ ಬಿಸಿನೀರು. ಬಿಸಿನೀರು ಎತ್ಕೊಂಡು ಬಾಯ್. ಸುಮ್ಮನೆ ಬ್ಲಾಗ್ ಮಾಡೋಣ ಅಂತ ಹಂಗೆ. ಬಾಯ್. ಏನು ಟೆನ್ಷನ್ ಮಾಡ್ಕೊಬಿಡೋದು. ಬಾಯ್. ಇನ್ನು ಸೂರ್ಯನೇ ಹುಟ್ಟಿಲ್ಲ, ಆಗಲೇ ಹೊರಡ್ತಾಯಿದ್ದೀವಿ. ಇನ್ನು 5 ಗಂಟೆನೂ ಆಗಿಲ್ಲ ಟೈಮು. 4:50 ಟೈಮ್ ಇವಾಗ. ಬಾಯ್. ಎಷ್ಟು ದಿನ ಆದಮೇಲೆ ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದೀನಿ. ಬಾಣಂತಿ ಅಲ್ವಾ, ಫುಲ್ ಇದಂದರೆ ಕವರ್ ಆಗಿರುತ್ತೆ, ಕಿವಿನೂ ಕವರ್ ಆಗಿರುತ್ತೆ, ಸ್ಟಿಫಾಗಿ ಕೂತಿರುತ್ತೆ. ಮತ್ತು ಹೊರಗಡೆ ಚಳಿ ಅಂತ ಏನು ಅನಿಸ್ತಿಲ್ಲ, ಯಾಕೆಂದರೆ ಕೈಯಲ್ಲಿ ಬಿಸಿನೀರಿದೆ. ಇದೇನು ಪ್ಲಾಸ್ಕ್ ಅಲ್ವಲ್ಲ, ಹಿಂಗೆ ಹಿಡ್ಕೊಂಡೇ ಬಿಸಿ ಇದೆ, ಬೆಚ್ಚಗಾಗ್ತದೆ. ಗಾಡಿ ತೆಗೆದ ನಮ್ಮ ಮನೆಲ್ಲ. ಬನ್ನಿ ಹೋಗೋಣ. ಒಂದು ಸೆಕೆಂಡ್. ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಇಲ್ಲ ಇಲ್ಲಿ ಮುಂದೆ ಆಗುತ್ತಲ್ಲ. ಅಯ್ಯೋ ಚಪ್ಪಲಿ ಚಪ್ಪಲಿ ಬಿದ್ದೈತರಪ್ಪ. ಮಾಡಿ. ಏನಂತ ಚಳಿ ಏನಿಲ್ಲ ಹೊರಗಡೆ. ಹಾಂ ಅಂತ ಚಳಿ ಏನಿಲ್ಲ. ತೋರಿಸ್ತೀನಿ ದೇವಸ್ಥಾನ ಏನು ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓ ಇಲ್ಲಿಂದನೇ ಪೆಂಡಲ್ ಕ್ಲೋಸ್ ಮಾಡ್ತಾರಾ? ನನಗೆ ರಾತ್ರಿ ಗೊಂಬೆ ತೋರಿಸಿದ್ಲು, ವಿಡಿಯೋ ಕಾಲ್ ಮಾಡಿ. ಓ ಇಲ್ಲಿ ಭಜನೆ ಇದೆಲ್ಲ ಮಾಡ್ತಾರಲ್ಲ. ಅಪ್ಪ ವಾ 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 ವಾ. ಕೈ ಮುಕ್ಕೋತೀನಿ ರಪ್ಪ, ಇನ್ನೂ ಓಪನ್ ಇಲ್ವಾ? ಬರಪ್ಪ ತಂದೆ ನಮ್ಮಪ್ಪ, ಮೊದಲನೇ ಸಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲ ಒಳ್ಳೇದಾಗೋ ಥರ ಮಾಡಪ್ಪ.
ಸಕ್ಕತ್ತಾಗಿದಲ್ಲ. ಸಾಯಂಕಾಲ ಬರ್ತೀವಿ, ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೆ ಬರ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ಕಾಪಾಡಮ್ಮ ತಾಯಿ. ರಾಮರ ದೇವಸ್ಥಾನ ಚೆನ್ನಾಗಿತ್ತಲ್ಲ ದೇವಸ್ಥಾನ. ಈಗ ಹೊರಟಿದ್ದೀವಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅಂದರೆ ಲೊಕೇಶನ್ ರೀಚ್ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೊತ್ತಾಯ್ತಪ್ಪ ರೂಟು? ತಣ್ಣಗೈತಲ್ಲ, ಮನೆ ಒಳಗಡೆ ಸೆಕೆ ಹೊಡಿತಾ ಇತ್ತು. ಏನು ಫುಲ್ಲು ಒಂಥರ ನೀರು ಹರಿಯೋ ಥರ ಆಗ್ತಿತ್ತು. ಇಲ್ಲಿ ನೋಡು ತಣ್ಣಗೈತೆ. ಆಲ್ಮೋಸ್ಟ್ ಒಂದು 5 ತಿಂಗಳಾಗಿಲ್ವ ನಂದ. 5 ತಿಂಗಳೇನು, ಇನ್ನೂ ಜಾಸ್ತಿನೇ ಆಯ್ತಾ ನಂದ. ನನಗೆ 5 ಮಂತ್ಸ್ ಇದ್ದಾಗ ನಾನು ಲಾಸ್ಟು ಈ ಟೈಮಲ್ಲಿ ವರ್ಕಿಗೆ ಹೋಗಿ, ಇವಾಗ ಪಾಪುಗೆ 3 ಮಂತ್ಸು. ಅಂದರೆ 4, 5, 6, 7 ತಿಂಗಳಾಯಿತು ನಾನು ಈ ಥರ ಇಷ್ಟು ಬೆಳಗ್ಗೆಯಲ್ಲಿ ವರ್ಕಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಆಫ್ಟರ್ 7 ಮಂತ್ಸ್ ನಾನು ವರ್ಕ್ ಸ್ಟಾರ್ಟ್. ಅಂದರೆ ನಾನು 8th ಮಂತ್ ಕಂಪ್ಲೀಟ್ ಆಗಿ 9th ಸ್ಟಾರ್ಟ್ ಆಗುವಾಗೂ ಒಂದೇ ಒಂದು ಲಾಸ್ಟ್ ಇವರು ಯಾರದು ಸೀಮಂತದೊಂದು ಆರ್ಡ್ರ್ ಮಾಡ್ಕೊಂಡು ಬಂದಿದ್ದೆ. ನಾನು ರೆಸ್ಟ್ ತೊಗೊಂಡಿರೋದಂತಂದರೆ ಜನವರಿ 1. ಡಿಸೆಂಬರಲ್ಲೂ ಅಷ್ಟೇ ರೆಸ್ಟ್ ತೊಗೊಂಡಿದ್ದೆ ಅನಿಸುತ್ತೆ. ಮೇ ಬಿ ಡಿಸೆಂಬರ್, ಜನವರಿ 2 ಮಂತ್ಸ್ ರೆಸ್ಟ್ ತೊಗೊಂಡಿದ್ದೆ. ಫೆಬ್ರವರಿಯಿಂದ ವರ್ಕ್ ಸ್ಟಾರ್ಟ್. ಮೋಸ್ಟ್ಲಿ ಎಲ್ಲರೂ ಅನ್ಕೋತಾರೆ ಅನ್ಸುತ್ತೆ, ಇದೇನು ಇಷ್ಟು ಬೇಗ ಕೆಲಸ ಮಾಡೋ ಅವಶ್ಯಕತೆ ಏನಿತ್ತು ಅಂತ. ಕರ್ಕೊಂಡೋಗಕ್ಕೆ ಆನಂದ, ಮನೇಲಿ ಅಮ್ಮ ವರ್ಷಿ ಎಲ್ಲ ನೋಡ್ಕೊಳಕ್ಕಿದ್ದಾರೆ. ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ನನ್ನ ಹೆಲ್ತ್ ನೋಡಬೇಕಿಲ್ಲ ಅಂತಲ್ಲ, ಬಟ್ ಆದ್ರೂ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಲೈಫಲ್ಲಿ. ಎಷ್ಟು ದಿನ ಅಂತ ಕೂತ್ಕೊಳ್ಳೋದು ಮನೇಲೆ. ಕಮಿಟ್ಮೆಂಟ್ಸ್ಗಳಿಗರ್ಥನಾದರೂ ನಾವು ಹೋಗಲೇಬೇಕು ವರ್ಕ್ ಅಂತ. ಗಾಳಿ ಸೌಂಡೇ ಜಾಸ್ತಿ ಇರುತ್ತೆ, ಅದಕ್ಕಿಂತ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಈಗ. ಆಮೇಲೆ ಮಾಡೋಣ ವಿಡಿಯೋ. ಮನೇಲಿ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಕಷ್ಟ. ಅದರಲ್ಲೂ ನಮ್ಮ ಮೇಕಪ್ ಆರ್ಟಿಸ್ಟ್ ಇದ್ರಲ್ಲಂತೂ ಫ್ಯಾಮಿಲಿ ಸಪೋರ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಏಕೆಂದರೆ ಯಾವ ಟೈಮ್ ಅಂದರೆ ಆ ಟೈಮ್ಗೆ ಹೋಗಬೇಕು. 2 ಗಂಟೆ ರಾತ್ರಿ ಗುರುಪ್ರವೇಶ ಇತ್ತು ಅಂದರೆ ಸಮ್ಟೈಮ್ಸ್ ನಾವು 1 ಗಂಟೆ ರಾತ್ರಿಗೂ ಹೋಗ್ಬೇಕಾಗತ್ತೆ. ಆ ಥರ ಎಷ್ಟೊಂದು ಸಲ ಆನಂದನೂ ಕರ್ಕೊಂಡೋಗಿದ್ದಾನೆ. ಆ ಟೈಮಲ್ಲಿ ಅಮ್ಮ ಮಗು ನೋಡ್ಕೊತಾ ಇತ್ತು, ಇಲ್ಲಾಂದರೆ ವರ್ಷಿ ಬಂದು ನೋಡ್ಕೊತಾ ಇದ್ಲು. ಅದರಿಂದ ಇವ್ರು 3 ಜನ ಇರೋದ್ರಿಂದ ನನಗೆ ಅಷ್ಟು ರಿಸ್ಕ್ ಆಗಲ್ಲ. ಆರಾಮಾಗಿ ನಾನು ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಆಮೇಲೆ ರೆಸ್ಟ್ ಮಾಡೋದೆ. ಏನು ಮೇಕಪ್ ಆರ್ಟಿಸ್ಟ್ ಜಾಬು ಏನು ಅಷ್ಟು ಈಸಿ ಅಲ್ಲ. ಎಲ್ಲರೂ ಅನ್ಕೋಬೋದು ಏನು ಇಲ್ಲೂ ಶಿವರಾತ್ರಿ ಹಬ್ಬ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ, ಇಷ್ಟೊಂದು ದುಡ್ಡು ಇಸ್ಕೊಳ್ತಾರೆ ಅಂತ. ಬಟ್ ಆದರೆ ನಮ್ಮದು ಎಷ್ಟು ಸ್ಯಾಕ್ರಿಫೈಸ್ ಇರುತ್ತೆ ಗೊತ್ತಾ ಈ ಒಂದು ವರ್ಕಲ್ಲಿ. ಯಾವ ಟೈಮಿಂಗ್ ಅನ್ನೋಂಗಿಲ್ಲ, ಎಲ್ಲ ಥರ ಕೆಲಸ ಮಾಡಬೇಕು. ಯಾರಿಗೂ ಅರ್ಥ ಆಗಲ್ಲ ಅದು, ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ. ಇರಲಿ ಪರವಾಗಿಲ್ಲ, ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಒಂದು ಕ್ಲೈಂಟ್ಗೂ ಇಷ್ಟ ಆಗಬೇಕು. ನನ್ನ ಪಾಲಿಸಿ ಅಷ್ಟೇ. ಬನ್ನಿ ಬೇಗ ಹೋಗೋಣ. ಚಳಿ ಆಗಿದೆ, ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾರೆ, ತಣ್ಣಗಿದೆ. ಇಷ್ಟೊತ್ತರೆಗೂ ರೋಡ್ ಹೆಂಗಿತ್ತು ಗೊತ್ತಾ? ಕತ್ಲು. ಏನಪ್ಪ ಆನೆ ಪಾಸ್ ಆಯ್ತಾ? ಮೊಬೈಲಲ್ಲಿ ಟ್ಯಾಕ್ಸ್ ಬರ್ತಾ ಇದೆ. ರೋಡ್ ಎಷ್ಟು ಕತ್ಲು ಇದೆ ಗೊತ್ತಾ? ಜುಮ್ ಅಂತ ಐತೆ ಕತ್ಲು. ಕನಕಪುರ ಅಗರ ರೋಡ್. ಏನಿದೆ 300 ಮೀಟರ್ ಅಷ್ಟೇ. ನೋಡಿ ಎಷ್ಟು ಕತ್ಲೈತಲ್ಲ. ಬಟ್ ಫೋನಲ್ಲಿ ಮಾತ್ರ ಬೆಳಕು. ಕಾಡು. ಹುಷಾರಪ್ಪ, ಮುಚ್ಕೊಂಡು ನಡೆಯಲಿ. ಇರೋಡು ಕಾಲ್ ಮಾಡೋಣ. ಅಪ್ಪ ಏನು ಈ ರೇಂಜ್ ಕತ್ಲೈತೆ. ಯಪ್ಪ ಫುಲ್ಲು ಕತ್ಲು. ನಮ್ಮ ಗಾಡಿ ಇದಿರೋದ್ರಿಂದ ಒಂಚೂರು ಬೆಳಕು ಕಾಣಿಸ್ತೈತೆ ಅಷ್ಟೇ. ಫುಲ್ ಕತ್ಲು. ಇರಪ್ಪ ಇಲ್ಲೇ ಎಲ್ಲ ಬರುತ್ತೆ. ಬನ್ನಿ ಈಗ. ಬಾಪ
ನಾನು ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ರೆಡಿ ಇದ್ಲು. ಸೊ ಆ್ಯಕ್ಚುಲಿ ಈ ಥರ ಇದ್ದರೆ ಎಷ್ಟು ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ಗೊತ್ತಾ. ಸಮ್ಟೈಮ್ಸ್ ಒಬ್ಬೊಬ್ರಂತೂ ತುಂಬಾ ಲೇಟ್ ಮಾಡಿಬಿಡ್ತಾರೆ. ನಾವು ಬಂದಾಗ ಆವಾಗಿದ್ದು ಸ್ನಾನಕ್ಕೆ ಹೋಗಿರ್ತಾರೆ, ಇಲ್ಲಾಂದರೆ ನಾವು ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದಾಗ ಸ್ನಾನಕ್ಕೆ ಹೋಗಿರ್ತಾರೆ. ಬಟ್ ನನ್ನ ಫ್ರೆಂಡು ನಾನು ಬರೋ ಅಷ್ಟರಲ್ಲಿ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಕೂತ್ಕೊಬಿಟ್ಟಿದ್ಲು. ಸೊ ಬರ್ತಾ ಇದ್ದಂಗೆ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡು ಇಮಿಡಿಯೇಟ್ ಹಂಗೆ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಬಂದ ತಕ್ಷಣ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಬಿಟ್ಟು ಆಮೇಲೆ ಫೇಸ್ ಮೇಕಪ್ ಶುರು ಮಾಡಿಕೊಂಡೆ. ಸೊ ಫೇಸ್ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಾದಮೇಲೆ ಫೇಸ್ ಮೇಕಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವಳಿಗೆ ಸೆಟಲ್ ಆಗಬೇಕು ಅಂತ ಹೇಳಿದರು. ಅಂದರೆ ಸಿಂಪಲ್ ಮೇಕಪ್ಪು. ಮನೆಯಲ್ಲಿ ಚಿಕ್ಕದಾಗಿ ಸತ್ಯನಾರಾಯಣ ಪೂಜೆ ಮತ್ತು ಗಣಪತಿ ಹೋಮ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದೇನೋ ಹೇಳಿದ್ರು. ಸೊ ಈ ಥರ ಪೂಜೆ ಇರೋದ್ರಿಂದ ನಾವು ತುಂಬ ಆದಷ್ಟು ಸಿಂಪಲ್ಲಾಗಿ ಮಾಡು ಅಂತ ಹೇಳಿದ್ರು. ಸೊ ಸಿಂಪಲ್ ಮೇಕಪ್ ಪ್ಯಾಕೇಜೇ ತೊಗೊಂಡು, ಬಟ್ ಆದರೂ ಅವ್ಳ ಫೇಸಿಗೆ ಹೆಂಗೆ ಸೂಟ್ ಆಗುತ್ತೋ ಆ ಥರ ಮಾಡಿದ್ದೆ. ಸೊ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಮೇಕಪ್ಪು ಹೇಗೆ ಬಂದಿದೆ ಅಂತ ಕೇಳಿದೆ. ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಫೇಸು ಅಂತ ಹೇಳಿ ಮೇಕಪ್ ಎಲ್ಲ ಮುಗಿದ್ಮೇಲೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದೆ. ಸೊ ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಹೇಗೆ ಬಂದಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನಿಮಗೂ ಕೂಡ ಯಾರಿಗಾದರೂ ಮೇಕಪ್ ಏನಾದರೂ ಬೇಕಿತ್ತು ಅಂತೇಳಿದ್ರೆ ನನ್ನದು ಮೇಕಪ್ ಇನ್ಸ್ಟಾಗ್ರಾಮಲ್ಲಿ ಮೇಕಪ್ ಐ ಡಿ ಇದೆ, ಮೇಕ್ ಓವರ್ ಬೈ ನಂದು ವರ್ಷ ಅಂತ. ಸೊ ಎಲ್ಲರೂ ಕೂಡ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನಿಮಗೂ ಯಾರಿಗಾದರೂ ಮೇಕಪ್ ಏನಾದರೂ ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ. ಯಾರ್ಯಾರಿಗೆ ಮೇಕಪ್ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ದೇ ಅಕಾಡೆಮಿ ಕೂಡ ಇದೆ, ಭವಾನಿ ಆಚಾರ್ಯ ಅಂತ. ಅದು ಜೆ ಪಿ ನಗರಲ್ಲಿರೋದು. ಸೊ ನಿಮಗೂ ಏನಾದರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಪ್ಲೇಸು ಎಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಬ್ಯಾಚಸ್ ಅಂತ ಡೀಟೇಲ್ಸ್ನ ಕೊಡ್ತೀನಿ, ಓಕೆನಾ. ವರ್ಕ್ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಹೊರಡ್ತಾ ಇದ್ದೀವಿ. ವರ್ಕ್ ಮುಗೀತು. ಇಟ್ಕೊನಂದ ಹಿಂಗೆ ಇಟ್ಕೊ. ವರ್ಕ್ ಮುಗೀತು, ಇವಾಗ ಮನೆಗೆ ಹೋಗೋದು. ವ್ಲಾಗ್ ಮಾಡ್ತಾಯಿದ್ದೆ, ಮರ್ತೋಗ್ಬಿಟ್ಟೆ. ಅದ್ರೊಳಗಡೆ ಮಾಡೋಣ ಅಂದ್ಕೊಂಡೆ, ಮರ್ತೋದೆ. 7:15 ಆಯ್ತು ಈಗ. ಆಲ್ಮೋಸ್ಟು ಆಯಿತು, ಕರೆಕ್ಟಾಗಿ 7 o'clock ಮುಗೀತು. ಬಟ್ ಆದರೆ ಅರ್ಶಿನ ಕುಂಕುಮ ಕೊಡ್ತೀನಿ ಇರೋ ಅಂತಲ್ಲ, ನನ್ನ ಫ್ರೆಂಡ್ ಅಲ್ವಾ. ಸೊ ಅದರಿಂದ ಹೀಗೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊಡ್ತಾ ಇದ್ವಿ. ಚಳಿ ಚಳಿ. ಬನ್ನಿ ಹೋಗೋಣ. ಮನೆಗೆ ಹೋಗಿದ ತಕ್ಷಣ ನನ್ನ ಮಗಳು ಏನು ಮಾಡ್ತಾವ್ರು ನೋಡಬೇಕು. ಆನಂದ ಅಂತಾನೆ, ಇಷ್ಟು ದಿನ ಮಗಳು ಅಂದ್ಬಿಟ್ಟು ಮಗಳು ಅಂತಿದ್ವಿ ಫಸ್ಟು, ಇವಾಗ ಮಗ ಅಂತೇಳಿ ನೋಡು ಅಂತ. ಇಬ್ಬರು ಮಕ್ಕಳಪ್ಪ, ಏನು ಮಾಡೋದು. ನಮ್ಮ ಆನಂದನಿಗೆ ಫುಲ್ಲು ಖುಷಿ ಹಿಂಗೆ ಹೊರಗಡೆ ಬಂದರೆ. ಆಗಲೇ ಬಂದಾಗ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಇವಾಗ ನೋಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ. ನೋಡಿ ಹೆಂಗಿದೆ. ಇನ್ನೂ 7 o'clock. 7 ಎಷ್ಟು ಇವಾಗ 7:25. ನೋಡಿ ಹೆಂಗಾಗಿದೆ. ಸೂರ್ಯೋದಯ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಹತ್ರ ಬಂದ್ವಿ. ಹಾಕು. ಪಾಪು ಎದ್ಬಿಟ್ಟಿದ್ದಂತೆ ಒಂದ್ಸಲ ಅಮ್ಮ ಫೋನ್ ಮಾಡಿದ್ರು, ಎಲ್ಲಮ್ಮ ಬರ್ತಾಯಿದ್ದೀನಿ ಅಂದೆ. ನೋಡೋಣ ಏನು ಮಾಡ್ತಿದ್ದಾನೆ ಅಂತ. ಚುಳಿ ಆಗ್ತಾಯಿದೆ. ಏನ ಸೀಟ್ ವಾಸನೆ ಮನಗೋರೆ ಮಾಡಿದ್ರು ಅಷ್ಟೇ, ಅಷ್ಟು ಮಾಡಿದ್ದೆ ಕುಡಿಲಿಲ್ಲ. ಸದ್ಯ ಒಳ್ಳೇದು ಬಿಡು. ಒಂದು ಡ್ರಾಪ್ ಕುಡ್ದಿಲ್ಲ, ಸುಮ್ಮನೆ ಅಂತಾನೆ ಅದನ್ನೇ ಕಚ್ತಾನೆ. ಅವನದು ಕುಡಿಯಲ್ಲ, ಸುಮ್ಮನೆ ಎಮರ್ಜೆನ್ಸಿ. 2 ಡ್ರಾಪ್ ಕುಡ್ದಿದ್ದು. ನಾನು ಹಂಗೂ ಹೋಗೋವರೆಗೂ ಕುಡಿಸ್ದೆ. ಸುಂದರ ರಾಜ ಅನೇ ಎಮರ್ಜೆನ್ಸಿಗೆ ಇದ್ರೆ ಒಳ್ಳೇದಮ್ಮ. ಹೌದು, ಕುಡ್ದಿಲ್ಲ ಅಷ್ಟೇ. ಅದೇ ಡಾಕ್ಟ್ರ್ ಬರ್ಕೊಟ್ಟಿರೋದೆ ತಾನೆ. ಅಂದ್ರೆ ಅವ್ನು ಕುಡಿಯಲ್ಲ. ಅವನು ಅಷ್ಟೇನೆ. ಡಾಕ್ಟ್ರ್ 30 ml ಡೈಲಿ ಕೊಡಿ ಅಂದರು. ನನಗೆ ಚೆನ್ನಾಗಿದ್ದಾದ್ಮೇಲೆ ಕೊಟ್ಟಿಲ್ಲ ಅಷ್ಟೇ. ಎಮರ್ಜೆನ್ಸಿ. ಇವಾಗ ನಾನು ಈ ಥರ ಕೆಲ್ಸಕ್ಕೆ ಹೋದ ಅಕಸ್ಮಾತ್ ಲೇಟ್ ಆಗಿಬಿಟ್ಟಿದ್ರೆ ಅಂಥ ಟೈಮ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಹೋಗೋ ಬರೋದು ಲೇಟ್ ಅಷ್ಟೇ. ಹೆಂಗೋ ಆಯಿತು. ಬೇಗ ಮುಗಿಸ್ಬಿಟ್ಟೆ. 7 ಗಂಟೆಗೆಲ್ಲ ಮುಗ್ದೋಯ್ತಲ್ಲಿ. ಹೋಗೋ ಅಷ್ಟರಲ್ಲಿ ರೆಡಿ ಇದ್ಲು. ಏನು ಇವು ನಾನು ಹಂಗೆ ದೇವ್ರೆ ಸುಸ್ತಾಗದೆ ಹೋಗ್ಲಪ್ಪ ಅಂದ್ಕೊಂಡು ಹೋದೆ. ನಾನು ಸುಸ್ತಾಗಿಲ್ಲ. ನೆಕ್ಸ್ಟ್ ವೀಕ್ ಒಂದೈತೆ. ನಾನು ಹಂಗೆ ಅನ್ಕೊಂಡಿದ್ದೆ, ಅಯ್ಯೋ ದೇವ್ರೆ ಕೂತಿದ್ದು ಮಾಡಿದ್ರೆ ಎಲ್ಲಿ ಸುಸ್ತಾಗೋಯ್ತದೋ, ಅದಕ್ಕೆ ಓವರ್ ಎತ್ಕೊಂಡೋಗಿದ್ದು.
ಕೂತ್ಕೊಂಡಿದ್ದೆ ಕುತ್ಕೊಳ್ಳಿ ಎತ್ತು ಬಿಡೋದಾಗಲ್ಲ ಅಷ್ಟೇ. ಕುತ್ಕೋ, ಯಾಕೆ ಕೆಲಸ ಬಂದ್ರೆ ನಮ್ಗೆ ಜಾಸ್ತಿ ಇದಾಗುತ್ತೆ ಅನ್ಸುತ್ತೆ. ನಂದು ಏನು ಕಾಸು ಬರೋ ಇದು ಕೆಲಸ ಇದು ಅಂದ್ರೆ ನಮ್ಗೆ ಸುಸ್ತಾಗಲ್ಲ ಎಷ್ಟೇ ಕಷ್ಟ ಇದ್ರು. ಮೇನ್ ಏನಂದ್ರೆ ಇವಾಗಿರೋ ಪರಿಸ್ಥಿತಿಲಿ ನಂಗೆ ಕೆಲಸ ಬಂದ್ಬಿಟ್ರೆ ನಾನು ಆ್ಯಕ್ಟಿವ್ ಆಗ್ಬಿಡ್ತೀನಮ್ಮ. ಹಿಂಗೆ ಒಳ್ಳೆ ರೋಗಿಷ್ಠ ಥರ ಮನೇಲಿದ್ರೇ ನನಗೊಂಥರ ಕೆಲಸ ಮಾಡಿದಷ್ಟು ಎನರ್ಜಿ. ಆಲ್ರೆಡಿ ಒಂದು 10 ಜನ ಮೆಸೇಜ್ ಹಾಕೋರಿ, ಇಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರ, ಇಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರ ಅಂತ. ಆಮೇಲೆ ಯಾರೋ ಕಣ್ಣಾಕ್ಬಿಡ್ರಪ್ಪ ವರ್ಕ್ ಮಾಡೋದು. ಈಗ ಗೊತ್ತಾಗಬೇಕಲ್ಲಮ್ಮ ಎಲ್ರಿಗೂ, ವರ್ಕ್ ಮೋಡ್ ಹಾಕಿದ್ರೆ ತಾನೇ ನೆಕ್ಸ್ಟ್ ಆರ್ಡರ್ಸ್ ಬರೋದಕ್ಕೆ. ಯಾರೋ ಕಣ್ಣಾಕ್ಬಿಟ್ರಪ್ಪ. ಹೆಂಗೋ ಎಲ್ಲ ಚೆನ್ನಾಗ, ಅವ್ರಿಗೂ ಮೇಕಪ್ ಎಲ್ಲ ಇಷ್ಟ ಆಯಿತು. ಅವಳಂತ ಇದ್ಲು, ಏನು ಎಷ್ಟು ಚಂದ ಹತ್ರ ಮಾಡಿಸಿದ್ದೀನಿ ಮೇಕಪ್ಪು, ನಂಗೆ ಯಾರ್ದು ಇಷ್ಟ ಆಗಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಂದಿನಿ ಚೆನ್ನಾಗಿ ಮಾಡ್ಕೊಡೆ ಅಂದು. ಇಷ್ಟ ಆಯ್ತು ಅವಳಿಗೆ, ಅವಳೇ ಹೇಳಿದ್ಲು ಸಖತ್ತಾಗಿ ಬಂದಿದೆ ಕಣೆ ಮೇಕಪ್ಪು, ಇಷ್ಟ ಆಯಿತು ನನಗೆ ಅಂತ. ಖುಷಿ ಆಯ್ತು ನನಗೂ. ಅವಾಗ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಮುಗಿಸ್ಕೊಬಂದು ಮನೆಗೆ ಬಂದು ಮಲಗಿಬಿಟ್ಟಿದ್ದೀನಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ನಾನು ಎದ್ದೊಳೋಷ್ಟರಲ್ಲಿ 4 o'clock ಆಗಿಬಿಟ್ಟಿತ್ತು. ನಾನು ಎದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕಾಗೇ ಇಲ್ಲ, ಯಾಕೆಂದರೆ ಮುಸ್ಸಂಜೆ ಆಗಿಬಿಟ್ಟಿದೆ, ಬೇಡ ಮಗುನ ಕರ್ಕೊಂಡು ಹೋಗೋದು ಅಂತ ಅಂದ್ರು ಅಮ್ಮ. ಸರಿ ಆಯ್ತು ಬಿಡು ಅಂತಂದು ಇವಾಗ ಎಲ್ಲರೂ ಹೋಗಿದ್ದಾರೆ, ಮನೇಲಿ ಎಲ್ಲರೂ ಹೋದರು. ನಾನು ಮತ್ತು ಲಡ್ಡು ಇಬ್ಬರು ಕೂತ್ಕೊಂಡಿದ್ದೀವಿ. ಕೂತ್ಕೊಂಡು ನಾನು ನೋಡ್ತಾ ಇದ್ದೀನಿ, ನನ್ನ ನೋಡ್ತಾ ಇದ್ದಾನೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನನಗಂತೂ. ಅದರಲ್ಲೂ ಶಿವರಾತ್ರಿ ಹಬ್ಬದ ದಿನ ಮೊದಲನೇ ಆರ್ಡರ್ ಸಿಕ್ಕಿ ನಾನು ಫಸ್ಟ್ ಟೈಮ್ ಹೋಗಿ ಒಂದು ವರ್ಕ್ ಮಾಡ್ಕೊಂಡು ಬಂದೆ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಿಲ್ಪಂಗೂ ಥ್ಯಾಂಕ್ಸ್. ಮತ್ತು ಒಂಥರ ಖುಷಿ ಆಯಿತು ನನಗೂ ಕೂಡ, ತುಂಬ ವರ್ಷಗಳಾಗೋಗಿತ್ತು ಅವಳನ್ನ ನೋಡಿ. ಸೊ ಅವಳು ನೋಡ್ದಂಗೂ ಆಯಿತು. ನನ್ನ ಫ್ರೆಂಡ್ ಬಂದು ಮೇಕಪ್ ಕೇಳಿದ್ದು ಒಂದೇ, ನಾನು ಎಷ್ಟೊಂದು ಜನದ ಹತ್ರ ಮೇಕಪ್ ಮಾಡಿಸಿದ್ದೀನಿ, ನನಗೆ ಯಾರ ಮೇಕಪ್ಪು ಇಷ್ಟ ಆಗಿಲ್ಲ, ಪ್ಲೀಸ್ ನಂಗೆ ಚೆನ್ನಾಗಿ ಮಾಡಿಕೊಡು ಅಂತ ಹೇಳಿದ್ಲು. ಸೊ ಅದರಿಂದ ಅವಳಿಗೆ ಹೆಂಗೆ ಇಷ್ಟನೋ ಅದೇ ಥರನೇ ಮಾಡಿಕೊಟ್ಟಿದ್ದೆ. ಮೇಕಪ್ ಹೇಗಿತ್ತು ಅಂತ ನೀವು ಕೂಡ ನೋಡಿದ್ರಿ ಅಲ್ವಾ. ಸೊ ಇಷ್ಟ ಆಗಿತ್ತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಆಮೇಲೆ ಇನ್ನೇನು ಹೇಳಬೇಕು ಅಂತ ಅಂದ್ಕೊಂಡೆ, ಹಂಗೆ ಏನಾರು ಅಂದ್ಕೊಳ್ತೀನ ಮರ್ತೆ ಹೋಗ್ಬಿಡ್ತೀನಿ. ಆಮೇಲೆ ಇನ್ನೊಂದು ಸಾಯಂಕಾಲ 5:15ಗೆ ಮೆಸೇಜ್ ಮಾಡಿದ್ಲು ಅವಳೇನೆ, ಫೋಟೋಸ್ ವೀಡಿಯೋಸ್ ಕಳಿಸಿ ನಿನ್ನ ಫೋನಲ್ಲಿರೋದು ಅಂತ. ಕಳಿಸ್ತೀನಿ ಅಂತ ಹೇಳಿದೆ. ಆವಾಗ ಅವಳು ಹೇಳಿದ್ರು ನನಗಂತೂ ಸಖತ್ ಇಷ್ಟ ಆಯಿತು ಮೇಕಪ್ಪು, ಮತ್ತು ಇವಾಗ 5:15 ಆಗಿದೆ, ಇನ್ನೂ ಮೇಕಪ್ ಹಂಗೆ ಇದೆ ಅಂತ ಹೇಳಿದ್ಲು. ಅವಳು ಹೇಳಿದ್ಲು ನಂಗೆ ಲಾಂಗ್ ಸ್ಟೇ ಇರಬೇಕು ಅಂತ. ನಾನು ಕೇಳಿದೆ ಮೇಕಪ್ಪು ಲಾಂಗ್ ಸ್ಟೇ ಬಂತ ಅಂತ ಕೇಳಿದೆ. ಇವಾಗಲೂ ಇನ್ನೂ ಹಂಗೆ ಇದೆ ಅಂತ ಅಂದ್ಲು. ಸೊ ಅವಳಿಗೂ ಲಾಂಗ್ ಸ್ಟೇ ಬೇಕಿತ್ತು, ಮತ್ತು ಮೇಕಪ್ ಅವಳ ಫೇಸಿಗೆ ಚೆನ್ನಾಗಾಗೋ ಥರ ಬೇಕಿತ್ತು ಅಂತ ಹೇಳಿದ್ಲು. ಸೊ ಅದು ಅವಳಿಗೂ ಕೂಡ ಇಷ್ಟ ಆಯಿತಂತೆ. ತುಂಬ ಖುಷಿ ಆಯಿತು. ಈ ಥರದಲ್ಲಿ ರಿವ್ಯೂಸ್ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಒಂಥರ ಖುಷಿ ಆಯಿತು ನನಗೂ ಕೂಡ. ತುಂಬ ದಿನದ ಮೇಲೆ ವರ್ಕ್ ಮಾಡಿದ್ರು ನಾನು. ಒಂಥರ ಚೆನ್ನಾಗಿತ್ತು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವರೆಲ್ಲ ಬಂದಮೇಲೆ ಊಟ ಮಾಡಿ ಮನ್ಕೊಳ್ಳೋದು ಅಷ್ಟೇ. ಸೊ ನೀವು ಯಾರಾದರೂ ಈ ವಿಡಿಯೋ ನೋಡೋರಲ್ಲಿ ಮೇಕಪ್ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನಂದು ಮೇಕೋವರ್ ಪೇಜ್ ಇದೆ, ಮೇಕೋವರ್ ಬೈ ನಂದು ವರ್ಷ ಅಂತ. ಸೊ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರುತ್ತೆ, ಮತ್ತು ನಾನು ಯೂಟ್ಯೂಬಲ್ಲೇ ನಂದು ಇದರಲ್ಲಿ ಪ್ರೊಫೈಲಲ್ಲಿ ಹಾಕಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲೂ ಕೂಡ ಚೆಕ್ ಮಾಡಿ. ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಎಲ್ಲರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.